ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಜಾಯಿಂಟ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ಸ್ ಮೇಲೆ. ಕ್ವಶನ್ ಏನ್ ಹೇಳ್ತಾ ಇರೋದು, ದ ಜಾಯಿಂಟ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ಟೂ ಡಿಸ್ಕ್ರೀಟ್ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಅಂಡ್ ವೈ ಈಸ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು ಕೆ ಇಂಟು 2x plus y, where x and y are the integers such that x will vary from 0 to 2 and y will be varying from 0 to 3. Find the k value, marginal distribution ಮತ್ತೆ ಡಿಪೆಂಡೆಂಟ್ ಅಂತ ಪ್ರೂವ್ ಮಾಡಬೇಕು. ಸೊ ಒಂದೊಂದಾಗೆ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ವೆರಿ ಈಸಿ ಪ್ರಾಬ್ಲಮ್ ಇದು. ಫಸ್ಟ್ ನಾವೇನ್ ಮಾಡಬೇಕು, ಸೊಲ್ಯೂಷನ್ ಫಸ್ಟ್ ಕ್ಲಾಸ್ ಕೇಳ್ಕೊಳ್ಳಿ, ಆಮೇಲೆ ನೋಟ್ಸ್ ಅನ್ನ ಬರ್ಕೊಂತ್ರಿ. ಅವ್ರೇನ್ ಕೇಳ್ತಾ ಇರೋದು, ಜಾಯಿಂಟ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅನ್ನ ಬರಿ ಅಂತ ಕೇಳ್ತಾ ಇದ್ದಾರೆ. ಸೊ ಏನ್ ಕೊಟ್ಟಿರೋದು ಈಕ್ವೇಶನ್, ಎಫ್ ಆಫ್ ಎಕ್ಸ್ ಕಾಮ ವೈ will be equal to k into 2x plus y. ಸರಿನಾ? ಸೊ x is varying from 0 to 2, y is varying from 0 to 3. ಟೇಬಲ್ ಅನ್ನ ಫಾರ್ಮ್ ಮಾಡ್ಕೊಳ್ಳಿ, x ಮತ್ತೆ y ಅಂತ. ಸೊ x ವ್ಯಾಲ್ಯೂಸ್ ಎಲ್ಲೆಲ್ಲಿಂದ ಎಲ್ಲಿಗೆ ಹೋಗ್ತಾ ಇರೋದು, 0 ಲೆಸ್ ದೆನ್, ನೋಡಿ ಇಲ್ಲಿ ಈಕ್ವಲ್ಸ್ ಇದೆ, ಇಲ್ಲೂ ಕೂಡ ಈಕ್ವಲ್ಸ್ ಇದೆ. ಸೊ 0 ಇಂದ 2 ವರ್ಗು, 0 1 ಮತ್ತೆ 2 ಈ ತರ ತಗೊಂತ ಹೋಗ್ಬೇಕು. ಗೊತ್ತಾಯ್ತಾ? ನೆಕ್ಸ್ಟ್ ಇಲ್ಲಿ y is varying from 0 to 3 ಈಕ್ವಲ್ಸ್ ಇದಾವೆ, ನೋಡಿ ಇಲ್ಲಿ 0 ನೆಕ್ಸ್ಟ್ 1 ನೆಕ್ಸ್ಟ್ 2. ಸ್ಕೇಲ್ ಪೆನ್ಸಿಲ್ ಯೂಸ್ ಮಾಡ್ಕೊಳ್ಳಿ, ನಂದು ಒಂಚೂರು ಇಲ್ಲಿ ಕರೆಕ್ಟ್ ಆಗಿ ಬರ್ತಾ ಇಲ್ಲ. ನೆಕ್ಸ್ಟ್ ಇಲ್ಲಿ ಬರುವಂತದ್ದು ಯಾವುದು, 3. ಸರಿನಾ? 0 ಇಂದ 3 ವರ್ಗು y ಮತ್ತೆ 0 ಇಂದ 2 ವರ್ಗು ಕೂಡ x. ಹಾಗಾದ್ರೆ ಇಲ್ಲಿ ಯಾವ ರೀತಿ ಫಿಲ್ ಮಾಡೋದು, ನೋಡಿ ಇಲ್ಲಿ ಈಕ್ವೇಶನ್ಸ್ ಅನ್ನ ಕೊಟ್ಟಿದ್ದಾರೆ ಆ ತರ. ಗೊತ್ತಾಯ್ತಾ ಯಾವ ರೀತಿ ಅಂತಂದ್ರೆ, ನೋಡಿ ಇಲ್ಲಿ ಕೆ ಹಂಗೆ ಇರುತ್ತೆ ಕಾನ್ಸ್ಟೆಂಟ್, ಎಲ್ಲದಕ್ಕೂ ಕೂಡ ಕೆ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ 2 ಇಂಟು ಎಕ್ಸ್ ವ್ಯಾಲ್ಯೂ ಪ್ಲಸ್ ವೈ ವ್ಯಾಲ್ಯೂ. ಸರಿನಾ? ಇಲ್ಲಿ ಇದು ಎಕ್ಸ್ ಇದು ವೈ ಆ ತರ. 0,0 ಅಂತಂದ್ರೆ ಇಲ್ಲಿ 0 ಬರುತ್ತೆ, ಇಲ್ಲಿ 0 ಬರುತ್ತೆ. 2 ಇಂಟು 0 0, 0 ಪ್ಲಸ್ 0 0, 0 ಇಂಟು ಎನಿಥಿಂಗ್ ವಿಲ್ ಬಿ 0 ಇಟ್ ಸೆಲ್ಫ್. ನೆಕ್ಸ್ಟ್ 0,1, ನೋಡಿ ಇಲ್ಲಿ ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ ಇಸ್ 1. ಸೊ ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ ಇಸ್ 1 ಅಂದ್ರೆ 2 ಇಂಟು 0 ಏನಾಯ್ತು, 0 ಆಯ್ತು. ಇಲ್ಲಿ 1 ಮಾತ್ರ ಉಳ್ಕೊಂತು. 1 ಇಂಟು ಕೆ ಏನಾಯ್ತು, ಕೆ. ಸರಿನಾ? 1k ಅಥವಾ ಕೆ ಅಂತ ಬರೀಬಹುದು. ನೆಕ್ಸ್ಟ್ 0 ಇಂಟು 2 ಅಂತಂದ್ರೆ 0, ಇಲ್ಲಿ 2 ಬರುತ್ತೆ. ಸೊ 0 ಇಂಟು ಎನಿಥಿಂಗ್ ವಿಲ್ ಬಿ 0, 2 ಮಾತ್ರ ಉಳ್ಕೊಂತು. 2 ಇಂಟು ಕೆ ಏನಾಯ್ತು, 2k. ನೆಕ್ಸ್ಟ್ 0,3 ಅಂತಂದ್ರೆ ಇಲ್ಲಿ 0ನೇ ಆಗಿರುತ್ತೆ. 3 ಇಂಟು ಕೆ ಏನಾಯ್ತು, 3k. ಗೊತ್ತಾಯ್ತಾ? ಈ ತರ ಬರಿತಾ ಹೋಗ್ಬೇಕು. ನೆಕ್ಸ್ಟ್ 1,0. ಸೊ 1,0 ಅಂದ್ರೆ ಇಲ್ಲಿ 1 ಬರುತ್ತೆ, ಇಲ್ಲಿ 0 ಬರ್ತಾ ಹೋಗುತ್ತೆ. 2 1s are 2 ಪ್ಲಸ್ 0, 2 ಪ್ಲಸ್ 0 ಅಂತಂದ್ರೆ 2, 2 ಇಂಟು ಕೆ ಅಂತಂದ್ರೆ 2k. ನೆಕ್ಸ್ಟ್ 1,1. ಸೊ ಇಲ್ಲೂ ಕೂಡ 1 ಬಂದ್ರೆ 2 1s are 2, 2 ಪ್ಲಸ್ 1 3 ಆಗುತ್ತೆ. 3 ಇಂಟು ಕೆ 3k. ನೆಕ್ಸ್ಟ್ 1,2. ಸೊ ಇಲ್ಲಿ 2 ಬರುತ್ತೆ. 2 1s are 2, 2 ಪ್ಲಸ್ 2 4 ಆಯ್ತು. ಸೊ 4k. ನೆಕ್ಸ್ಟ್ 1,3. ಸೊ ಇಲ್ಲಿ 3 ಬಂದ್ರೆ 2 1s are 2 ಪ್ಲಸ್ 3, ಸೊ 2 ಪ್ಲಸ್ 3 5 ಆಯ್ತು. ಸೊ 5k. ನೆಕ್ಸ್ಟ್ 2,0. ಸೊ ಇಲ್ಲಿ 2 ಬರುತ್ತೆ, ಇಲ್ಲಿ 0 ಬರುತ್ತೆ. ಸೊ 2 2s are 4, 4 ಪ್ಲಸ್ 0 4 ಆಗುತ್ತೆ. 4 ಇಂಟು ಕೆ 4k. 2,1. ಸೊ 2 2s are 4, 4 ಪ್ಲಸ್ 1 5, ಸೊ 5 ಇಂಟು ಕೆ 5k. 2,2. ಸೊ 2 2s are 4, 4 ಪ್ಲಸ್ 2 6 ಆಯಿತು. ಸೊ 6k. 2,3. ಸೊ 2 2s are 4, 4 ಪ್ಲಸ್ 3 7 ಆಯಿತು. ಸೊ 7k. ಗೊತ್ತಾಯ್ತಾ ಯಾವ ರೀತಿ ಫಿಲ್ ಮಾಡೋದು ಅಂತ? ಸೊ ಇಲ್ಲಿಗೆ ಒಂದ್ಸಲಿ ಎಕ್ಸ್ ವ್ಯಾಲ್ಯೂಸ್ ಒಂದ್ಸಲಿ ವೈ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು, ಅವಾಗ ನಮಗೆ ಆನ್ಸರ್ ಬರ್ತಾ ಹೋಗುತ್ತೆ. ಈಗ ಏನ್ ಮಾಡಬೇಕು, ನಾವು ಆಲ್ರೆಡಿ ಜಾಯಿಂಟ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅನ್ನ ಬರ್ದಿದ್ದೀನಿ. ಹಾಗಾದ್ರೆ ಅವರು ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾ ಇದ್ದಾರೆ. ಯಾವ ರೀತಿ ಫೈಂಡ್ ಔಟ್ ಮಾಡೋದು, ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಸಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ, ಸಮ್ ವ್ಯಾಲ್ಯೂಸ್. ಇದು ಲೈನ್ಸ್ ಅಷ್ಟು ನೀಟಾಗಿ ಬರ್ತಾ ಇಲ್ಲ, ನೀವು ನೀಟಾಗಿ ಸ್ಕೇಲ್ ಪೆನ್ಸಿಲ್ ಅನ್ನ ಯೂಸ್ ಮಾಡಿಕೊಂಡು ಬರಿತಾ ಹೋಗಿ. ಸರಿನಾ? ಇಲ್ಲೂ ಕೂಡ ಸಮ್ ವ್ಯಾಲ್ಯೂ ಅನ್ನ ಬರಿಬೇಕು. ಸಮ್ ಅಂತ ಅಂದ್ರೆ ಏನು, 0 ಪ್ಲಸ್ 2k ಪ್ಲಸ್ 4k ಏನಾಗುತ್ತೆ, 6k. k ಪ್ಲಸ್ 3k 4k, 4k ಪ್ಲಸ್ 5k 9k. 2k ಪ್ಲಸ್ 4k 6k, 6k ಪ್ಲಸ್ 6k 12k. 3k ಪ್ಲಸ್ 5k ಏನಾಯಿತು, 8k, 8k ಪ್ಲಸ್ 7k ಅಂತ ಅಂದ್ರೆ 15k. ಗೊತ್ತಾಯ್ತಾ ಯಾವ ರೀತಿ ಅಂತ? ಎಸ್. ನೆಕ್ಸ್ಟ್ ಈ ತರನು ಕೂಡ ಸಮ್ ಅನ್ನ ಬರೀಬೇಕು. 0k 0 ಪ್ಲಸ್ 1k ಪ್ಲಸ್ 2k ಪ್ಲಸ್ 3k ಅಂತಂದ್ರೆ 3 ಪ್ಲಸ್ 2 5, 5 ಪ್ಲಸ್ 1 6k. ನೆಕ್ಸ್ಟ್ 2k ಪ್ಲಸ್ 3k 5k, 5k ಪ್ಲಸ್ 5k 10k, 10k ಪ್ಲಸ್ 4k 14k. ನೆಕ್ಸ್ಟ್ ಇಲ್ಲಿ 4k ಪ್ಲಸ್ 5k 9k, 9k ಪ್ಲಸ್ 6k
15K ಪ್ಲಸ್ 7K ಅಂತಂದ್ರೆ 22K ಆಯ್ತು. ಸೊ ಈಗ ಇದಷ್ಟು ಕೂಡ ಆ್ಯಡ್ ಮಾಡಿ 6K ಪ್ಲಸ್ 14K ಅಂತಂದ್ರೆ 20K ಪ್ಲಸ್ 22K ಅಂತಂದ್ರೆ 42K ಆಯ್ತು. ಸರಿನಾ? ಏನು 42K. ಸೊ ಈಗ ನನಗೆ ಸಮ್ ವ್ಯಾಲ್ಯೂ ಗೊತ್ತಾಗಿದೆ 42K. ಹಿಂಗೆ ನೀವು ಆ್ಯಡ್ ಮಾಡಿದ್ರು 42 ಬರುತ್ತೆ, ಹಿಂಗೆ ಆ್ಯಡ್ ಮಾಡಿದ್ರು 42 ಬರುತ್ತೆ. ನೋಡಿ 6 ಪ್ಲಸ್ 9 ಅಂತ ಅಂದ್ರೆ 15 ಆಯ್ತು. 15 ಪ್ಲಸ್ 12 ಅಂತ ಅಂದ್ರೆ ಎಷ್ಟಾಗುತ್ತೆ? ಇಟ್ ವಿಲ್ ಬಿ 27. 27 ಪ್ಲಸ್ 15 ಅಂತ ಅಂದ್ರೆ 42. ಸರಿನಾ? ಸೊ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಈಗ 42K ಬಂದಿದೆಯಲ್ಲ, ವಿಚ್ ವಿಲ್ ಬಿ ಈಕ್ವಲ್ ಟು 1 ಅಂತ ಅಂದ್ರೆ ಓವರ್ ಆಲ್ ಪ್ರೊಬಬಿಲಿಟಿ ವಿಲ್ ಬಿ ಈಕ್ವಲ್ ಟು 1 ಅಲ್ವಾ? ಸೊ ಅದಕ್ಕೋಸ್ಕರ ಟೋಟಲ್ ಸಮ್ ವ್ಯಾಲ್ಯೂನ 1ಗೆ ಈಕ್ವಲ್ಸ್ ಮಾಡಬೇಕು. ಸೊ ಕೆ ವ್ಯಾಲ್ಯೂ ಗೊತ್ತಾಯ್ತಾ? ಕೆ ಈಸ್ ಈಕ್ವಲ್ ಟು 1/42. ಈಗ ನನಗೆ ಕೆ ವ್ಯಾಲ್ಯೂ ಗೊತ್ತಾಗಿದೆ. ವಾಟ್ ಈಸ್ ದ ಕೆ ವ್ಯಾಲ್ಯೂ? 1/42. ಆ ಥರ. ನೆಕ್ಸ್ಟ್ ಎ ವ್ಯಾಲ್ಯೂ ಮೊದಲನೇದು ಫೈಂಡ್ ಔಟ್ ಆಯಿತು ಅಂತಂದ್ರೆ ಕೆ ವ್ಯಾಲ್ಯೂ. ನೆಕ್ಸ್ಟ್ ಫೈಂಡ್ ದ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಆ್ಯಂಡ್ ವೈ. ಸೊ ಫಸ್ಟ್ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಅಂದ್ರೂ ಒಂದೇ, ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಅಂತಂದ್ರೂ ಒಂದೇ. ನಾವು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಲ್ಲ ಆ ಥರ. ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಯಾವ ರೀತಿ ಬರೆಯೋದು? ಎಕ್ಸ್ ಐ ಮತ್ತೆ ಎಫ್ ಆಫ್ ಎಕ್ಸ್ ಐ ಅಂತ ನೀವು ರೋಗಳನ್ನು ಕ್ರಿಯೇಟ್ ಮಾಡ್ಕೋಬೇಕು. ಎಕ್ಸ್ ವ್ಯಾಲ್ಯೂಸ್ ಏನೇನಿರೋದು ನಮಗೆ? ಎಕ್ಸ್ ವ್ಯಾಲ್ಯೂ ಈಸ್ ವೇರಿಂಗ್ ಫ್ರಮ್ 0, 1 and 2. 0 ಇದೆ, 1 ಇದೆ ಮತ್ತೆ 2 ಇದೆ. ಸರಿನಾ? ಈಗ ಇಲ್ಲಿಗೆ ವ್ಯಾಲ್ಯೂಸ್ ಅನ್ನ ಯಾವ ರೀತಿ ಫಿಲ್ ಮಾಡೋದು? ಸೊ ಇಲ್ಲಿಗೆ ವ್ಯಾಲ್ಯೂಸ್ ಅನ್ನ ಫಿಲ್ ಮಾಡಬೇಕು ಅಂತಂದ್ರೆ ಎಕ್ಸ್ ಅಲ್ವಾ ನಾವು ಕಂಡುಹಿಡಿತಾ ಇರೋದು. ನೋಡಿ ಇಲ್ಲಿ ಎಕ್ಸ್ ಅಲ್ಲಿ ಸೊ 0ದು ಎಂಟೈರ್ ರೋ ಅನ್ನ ಆಡ್ ಮಾಡಬೇಕು. ಸೊ ಆಡ್ ಆಲ್ರೆಡಿ ಮಾಡಿದ್ವಿ. 0 ಪ್ಲಸ್ ಕೆ ಪ್ಲಸ್ 2K ಪ್ಲಸ್ 3K ಆಲ್ರೆಡಿ 6K ಅಂತ ನಾವು ಆಡ್ ಮಾಡಿದೀವಿ. ಸೊ ಅದನ್ನ ಇಲ್ಲಿ ಬರೀರಿ 6K. ಗೊತ್ತಾಯ್ತಾ ಯಾವ ರೀತಿ ಅಂತ? ಎಸ್. ಸೊ ಇನ್ನೂ ಕೂಡ ನೀವು ಪ್ರಿಸೈಸ್ಡ್ ಆಗಿ ಬರೀಬೇಕು ಅಂತಂದ್ರೆ 6 ಇಂಟು ಕೆ ವ್ಯಾಲ್ಯೂ ಗೊತ್ತಿದೆ, ದಟ್ ಈಸ್ 1/42. ಸೊ 6/42 ಅಂತ ಬರೀರಿ. ಇಲ್ಲ ಇನ್ನೂ ಸಿಂಪ್ಲಿಫೈ ಮಾಡ್ಕೋಬಹುದು ಬೇಕಾದ್ರೆ. ಸೊ 6 ಡಿವೈಡೆಡ್ ಬೈ 42. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ? 1/7 ಅಂತ ಬರುತ್ತೆ. 6 1s 6 7s 42. ಸೊ 1/7 ಅಂತ ಬರಿಬೋದಾ? ಎಸ್. ನೆಕ್ಸ್ಟ್ 1ಗೆ ನೋಡಿ ಇಲ್ಲಿ 1 ಇಂದು ಅಷ್ಟರದ್ದು ಕೂಡ ಆ್ಯಡ್ ಮಾಡಿ. 2 + 3 + 4 + 5 ಅಂತಂದ್ರೆ 14 ಆಲ್ರೆಡಿ ಬರ್ದಿದ್ದೀನಿ. ಸೊ 14K ಅಂತ ಇರೋದು. ಸೊ 14 ಇಂಟು ಕೆ ವ್ಯಾಲ್ಯೂ ಏನಪ್ಪ ಇರೋದು? 1/42. ಸೊ 14 ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು? 14 1s 14 3s. ಸೊ 1/3 ಅಂತ ಬರಿಬೋದು. ನೆಕ್ಸ್ಟ್ ಇರುವಂಥದ್ದು ಯಾವುದು? 2ಗೆ 4K + 5K + 6K + 7K ಎಷ್ಟಿದೆ? 22K ಇದೆ. ಸೊ 22 ಇಂಟು 1/42. ಸೊ 2 11s 2 2s 4 2 1s 2. ಸೊ 11/21 ಆಗುತ್ತೆ. 11/21. ನೆಕ್ಸ್ಟ್ ಏನು ಕೇಳ್ತಾ ಇರೋದು? ಡಿಸ್ಟ್ರಿಬ್ಯೂಷನ್ ಆಫ್ ವೈ ಅನ್ನು ಕೂಡ ನಾವು ಬರಿತಾ ಹೋಗ್ಬೇಕಾಗತ್ತೆ. ಡಿಸ್ಟ್ರಿಬ್ಯೂಷನ್ ಆಫ್ ವೈ ಸೇಮ್ ಪ್ರೊಸೀಜರ್ ಅಲ್ಲಿ ಬರಿತೀವಿ. ಇಲ್ಲಿ ಎಕ್ಸ್ ಅನ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲೇನ್ ಮಾಡ್ತೀನಿ? ವೈ ಅನ್ನ ಯೂಸ್ ಮಾಡ್ತೀನಿ. ಅಂತಂದ್ರೆ ವೈ ಜೆ ಅನ್ನ ಯೂಸ್ ಮಾಡ್ತೀನಿ. ಇಲ್ಲಿ ಜಿ ಆಫ್ ವೈ ಜೆ ಅಂತ ಯೂಸ್ ಮಾಡ್ಕೊಂತ ಹೋಗ್ತೀನಿ. ಸೊ ವೈ ವ್ಯಾಲ್ಯೂಸ್ ಏನೇನಿರೋದು? 0 1 2 3 ವರ್ಗು ಕೂಡ 0 ಇದೆ, 1 ಇದೆ, 2 ಇದೆ, 3 ಇದೆ. ಸೊ ವ್ಯಾಲ್ಯೂಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? 0ದು ಎಂಟೈರ್ ಕಾಲಮ್ ಅನ್ನ ಆಡ್ ಮಾಡಿ. 0 + 2 + 4 ಸಮ್ ಆಲ್ರೆಡಿ ಮಾಡಿದೀವಿ 6K. ಸೊ 6 ಇಂಟು 1/42. ಸೊ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. 6 1s 6 7s 42. ಸರಿನಾ? ನೆಕ್ಸ್ಟ್ 1 ಇಂದ ಎಂಟೈರ್ ರೋ ಅನ್ನ ಆಡ್ ಮಾಡಿದ್ರೆ ಏನು ಬಂತು? 9K. 9 ಇಂಟು 1/42 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ? 3 3s 9, 3 1s 3 4s 12. ಸೊ 3/14. ಸರಿನಾ? ಎಸ್. ನೆಕ್ಸ್ಟ್ 2ಗೆ ಸೊ 2ದು ಎಂಟೈರ್ ಕಾಲಮ್ ಅನ್ನ ಆಡ್ ಮಾಡಿ. 2 + 4 + 6 ಆಲ್ರೆಡಿ ಆಡ್ ಮಾಡಿದ್ವಿ, ದಟ್ ಈಸ್ 12K. ಸೊ 12 ಇಂಟು 1/42. ಯಾಕೆ? ಕೆ ವ್ಯಾಲ್ಯೂ ಈಸ್ 42 ಅಲ್ವಾ? ಸೊ 6 2s 12, 6 7s 42. ಸೊ 2/7. ನೆಕ್ಸ್ಟ್ 3ಗೆ ಸೊ 3ದು ಎಂಟೈರ್ ಕಾಲಮ್ ಅನ್ನ ಆಡ್ ಮಾಡಿ. 3 + 5 + 7 ಎಷ್ಟು? 15. ಸೊ 15 ಇಂಟು 1/42 ಅಂತಂದ್ರೆ 3 5s 15, 3 14s 42 ಆಗುತ್ತೆ. ಸೊ 5/42. ಸಾರಿ 5/14. ಎರಡನೇ ಕ್ವಶನ್ ಸಾಲ್ವ್ ಆಯ್ತು. ಮೂರನೇದು ಏನು ಕೇಳ್ತಾ ಇರೋದು? ಶೋ ದಟ್ ದ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಅಂಡ್ ವೈ ಆರ್ ಡಿಪೆಂಡೆಂಟ್ ಅಂತ ಕೇಳ್ತಾ ಇದ್ದಾರೆ. ಸೊ ವೆರಿ ಸಿಂಪಲ್ ಆಗಿ ಬರೀಬಹುದು. ವಿ ಹ್ಯಾವ್ ಅಂತ ಬರೆದ್ಬಿಟ್ಟು ಎಫ್ ಆಫ್ x1 ಇಂಟು ಜಿ ಆಫ್ y1 ಅಂತ ಬರೀರಿ. ಎಫ್ ಆಫ್ x1 ಅಂತ ಅಂದ್ರೆ ನಾವು ಇದನ್ನ ಯೂಸ್ ಮಾಡ್ಬೇಕು ಮೊದಲನೇದು. ಸರಿನಾ? ಆ ಟೇಬಲ್ ಅಲ್ಲಿ ಇರುವಂತಹ ಮೊದಲನೇ ಎಲಿಮೆಂಟ್ದು ಏನ್ ಪ್ರೊಬಬಿಲಿಟಿ ಇದೆ ಅದನ್ನ ಯೂಸ್ ಮಾಡ್ಬೇಕು. ದಟ್ ಈಸ್ 1/7 ಇಂಟು ಜಿ ಆಫ್ y1. ಸೊ ಈ ಒಂದು ಟೇಬಲಿನ ಮೊದಲನೇ ಎಲಿಮೆಂಟ್ ಇನ್ ಪ್ರೊಬಬಿಲಿಟಿ ಎಷ್ಟಿದೆ? 1/7. ಗೊತ್ತಾಯ್ತಾ? ಇಲ್ಲಿ 1 ಇದಾವೆ ಅಂತ ಇದನ್ನ ಯೂಸ್ ಮಾಡಕ್ ಹೋಗ್ಬೇಡ್ರಿ. ಗೊತ್ತಾಯ್ತಾ? ಅವ್ರು ಏನ್ ಹೇಳ್ತಾ ಇರೋದು?
x1 ಅಂತಂದ್ರೆ ಈ i ಜಾಗಕ್ಕೆ 1 ಅನ್ನ ಹಾಕ್ದಂಗೆ ಆಗುತ್ತೆ. ಸೊ x1 x2 x3 ಈ ತರ ಹೋಗೋದು ಗೊತ್ತಾಯ್ತಾ. ಎಸ್. ಸೊ 1/7 ಇಂಟು 1/7 ಅಂದ್ರೆ 1/49 ಆಗುತ್ತೆ. ನೆಕ್ಸ್ಟ್ J11 ಅನ್ನ ಕ್ಯಾಲ್ಕುಲೇಟ್ ಮಾಡಿ, ಜಾಯಿಂಟ್ 11. ಸೊ ಇದು ಮೊದಲನೇ ಪೊಸಿಷನ್, ಇದು ಮೊದಲನೇ ಪೊಸಿಷನ್. ಸೊ ಜಾಯಿಂಟ್ 11 ಇಂದ ವ್ಯಾಲ್ಯೂ ಏನಿದೆ ನಮಗೆ 0. ನೋಡಿ ಇವರಿಬ್ರದ್ದು ಕೂಡ ವ್ಯಾಲ್ಯೂ ಏನಿದೆ 0 ಇದೆ. ಸೊ ಈಗ ಏನಾಯ್ತು, f of x1 ಇಂಟು g of y1 ಈಸ್ ನಾಟ್ ಈಕ್ವಲ್ ಟು J11. ಗೊತ್ತಾಯ್ತಾ. f of x1 ಇಂಟು g of y1 ಈಸ್ ನಾಟ್ ಈಕ್ವಲ್ ಟು J11. ಸೊ ನಾವೇನಂತ ಕನ್ಕ್ಲೂಡ್ ಮಾಡ್ಬೋದು, ದೇರ್ ಇಂಪ್ಲೈಸ್ x and y ಆರ್ ಡಿಪೆಂಡೆಂಟ್ ರ್ಯಾಂಡಮ್ ವೇರಿಯಬಲ್. ಡಿಪೆಂಡೆಂಟ್ ರ್ಯಾಂಡಮ್ ವೇರಿಯಬಲ್ ಸರಿನಾ. ಅವ್ರು ಹೇಳಿದ್ರು ಡಿಪೆಂಡೆಂಟ್ ರ್ಯಾಂಡಮ್ ವೇರಿಯಬಲ್ ಅಂತ ಪ್ರೂವ್ ಮಾಡಪ್ಪ ಅಂತ ಪ್ರೂವ್ ಮಾಡಿದೀವಿ. ಸೊ ಇದೊಂದು ಸ್ಕ್ರೀನ್ ಶಾಟ್ ತಕ್ಕೊಂತ್ರಿ, ನಾನು ಸೈಡ್ಗೆ ಹೋಗ್ತೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.